ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಅಕ್ಕಿ ರವೆ ಬಾಂಬೆ ರವೆಯಿಂದ ನಾನು ಗರಿಯಾಗಿರುವಂಥ ದೋಸೆ ಮಾಡ್ತಾ ಇದ್ದೀನಿ. ಕೂಡಲೇ ಇದನ್ನು ನೆನೆಸಿಡುವಂಥ ಅವಶ್ಯಕತೆ ಇಲ್ಲ. ನಮಗೆ ಯಾವಾಗ ತಿನ್ಬೇಕನ್ಸುತ್ತೋ ಆವಾಗ ಇದನ್ನ ಮಾಡಿ ತಿಂದ್ರೆ ಆಯ್ತು. ತುಂಬಾ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಅಷ್ಟೇ ಪೇಪರ್ ಆಗಿ ತುಂಬಾ ತೆಳುವಾಗಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಅಕ್ಕಿ ಪೇಪರ್ ದೋಸೆ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಂದ ಪೇಪರ್ ದೋಸೆ. ಇಲ್ಲಿ 2 ಬೌಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ. 1 ಬೌಲು ಚಿರೋಟಿ ರವೆ, ಸ್ವಲ್ಪ ಸಕ್ಕರೆ, ಅರ್ಧ ಬೌಲು ಗಟ್ಟಿ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ನಾವು ಮಾಡ್ಬೋದು. ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಇದಕ್ಕೆ ನಾನಿಲ್ಲಿ 2 ಬೌಲು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, 2 ಬೌಲು. ನೋಡಿ, 2 ಬೌಲು ಅಕ್ಕಿ ಹಿಟ್ಟು ಮತ್ತು 1 ಬೌಲು ಚಿರೋಟಿ ರವೆ. 1 ಬೌಲು ಚಿರೋಟಿ ರವೆ. ಈಗ ಇದಕ್ಕೆ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ 2 ಚಿಕ್ಕ ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ, ಕಲರಿಗೋಸ್ಕರ ಇದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ. ಫ್ರೆಂಡ್ಸ್, ಟೋಟಲ್ ಇದಕ್ಕೆ 2 ಬೌಲು ನಮಗೆ ನೀರು ಬೇಕು. ಈಗ ಇದನ್ನು ಮಿಕ್ಸಿ ಮಾಡ್ತೇನೆ. ನೋಡಿ ಫ್ರೆಂಡ್ಸ, ರುಬ್ಬಿರೋಂಥ ಹಿಟ್ಟನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಇದಕ್ಕೆ ಹಾಕಿಬಿಡ್ತೇನೆ. ಈಗ ನೋಡಿ, ಇದನ್ನೆಲ್ಲವನ್ನು ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ. ರುಬ್ಬಿಟ್ಟಿರೋವಂಥದ್ದು ನೋಡಿ, ಈ ಥರ ಗಟ್ಟಿಯಾಗಿದೆ. ಬ್ರೇಕ್ಫಾಸ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ದಿಢೀರ್ನ ಮಾಡ್ಕೋಬೋದು ಈ ಥರ. ನಾನು ಇದನ್ನಿಗೆ ಎಲ್ಲವನ್ನು ಒಂದೋ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಒಂದು 5 ನಿಮಿಷ ಇದನ್ನು ನಾನು ಮಿಕ್ಸಿ ಮಾಡಿದ ಮೇಲೆ ಬಿಟ್ಬಿಡ್ತೀನಿ. ಒಂದು 5 ನಿಮಿಷ ಆದಮೇಲೆ ತೋರಿಸ್ತೀನಿ. ನೋಡಿ, ದೋಸೆ ಒಂದು ಚಟ್ನಿ ಮಾಡ್ತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಪುಟಾಣಿ ಮತ್ತು ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ತೊಗೊಂಡಿದ್ದೀನಿ. ಇದಕ್ಕೆ ಇಲ್ಲಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ ಮತ್ತು ಹಸಿಕಾಯಿ. ಇದನ್ನು ಕಟ್ ಮಾಡಿ ಇಟ್ಟಿದ್ದು ನಾನು. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಏನು ಹಾಕಲ್ಲ. ಇದನ್ನು ನಾನು ರುಬ್ಕೊಂಬರ್ತೇನೆ. ನೋಡಿ, ಒಂದು ಒಳ್ಳೆ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್. ಈಗ ಇದಕ್ಕೆ ಒಗ್ಗರಣೆ ಕೊಡ್ತೇನೆ. ನೋಡಿ, ಸ್ವಲ್ಪ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕಿದೆ ಮತ್ತು ಸ್ವಲ್ಪ ಇಂಗನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಚಟ್ನಿ ಇದಕ್ಕೆ ಹಾಕಿ ತೆಗೆದುಬಿಟ್ಟೆ ಫ್ರೆಂಡ್ಸ. ಈಗ ಇದಕ್ಕೆ ಒಂಚೂರು ಸಕ್ಕರೆ ನೀವು ಬೇಕಂದರೆ ಹಾಕೋರು. ಹೋಟೆಲ್ ಸ್ಟೈಲಲ್ಲಿ ನಮಗೆ ಸಿಗಬೇಕಂದ್ರೆ ಸಕ್ಕರೆ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಈಗ ಇದನ್ನು ನಾನು ತೆಗೆದಿಟ್ಬಿಡ್ತೇನೆ ಫ್ರೆಂಡ್ಸ. ಈಗ ದೋಸೆ ಹಾಕೋಣ ಬನ್ನಿ. ಈ ದೋಸೆ ಕಾದಿದೆ ಫ್ರೆಂಡ್ಸ. ಇದಕ್ಕೆ ಸ್ವಲ್ಪ ನೀರನ್ನು ನಾನಿಲ್ಲಿ ಹಾಕೋತೇನೆ. ಈಗ ನೀರು ಹಾಕಿರ್ತೀನಿ, ಇದನ್ನು ಒರೆಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಈ ಥರ ಒರೆಸ್ಕೊಂಡ್ಬಿಡ್ತೀನಿ. ಈಗ ನೋಡಿ, ದೋಸೆ ಹಿಟ್ಟು ಆವಾಗಲೇ ನಾವು ರೆಡಿ ಮಾಡಿ ಇಟ್ಟಿದ್ದೀವಲ್ಲ, ದೋಸೆ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟು ಹಾಕ್ಕೊಂಡು ಹರಡ್ಕೋಬೋದು. ನೋಡಿ, ದೊಡ್ಡದು ಬೇಕಂದರೆ ದೊಡ್ಡದು ಕೂಡ ಹಾಕ್ಕೋಬೋದು, ಸಣ್ಣ ಬೇಕಂದರೆ ಸಣ್ಣದು ಕೂಡ ಹಾಕ್ಕೋಬೋದು. ಇದ್ರ ಮೇಲೆ ಈಗ ನಾನು ಒಂದು ಮುಚ್ಚಳ ಮುಚ್ಚಿಬಿಡ್ತೀನಿ. ನೋಡಿ, ಈಗ ಮುಚ್ಚಳ ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ. ನೋಡಿ, ಕೂಡಲೇ ಎಳ್ಳುತ್ತೆ ಇದು. ನಿಮಗೆ ಬೇಕಂದರೆ ಇನ್ನೊಂದು ಸೈಡನ್ನು ಬೇಯಿಸ್ಕೋಬೋದು. ಇಲ್ಲ ಅಂದರೆ ಒಂದೇ ಸೈಡ್, ಇದು ಪೇಪರ್ ಥರ ಇರೋದ್ರಿಂದ, ತುಂಬ ಅಂದರೆ ತುಂಬ ತೆಳು ಇರೋದ್ರಿಂದ ನೀವು ಇದನ್ನು ಒಂದೇ ಸೈಡ್ ಬೇಯಿಸಿದ್ರೂ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಈಗ ತಗೊಂಡ್ಬಿಡ್ತೇನೆ ಇದನ್ನು. ನೋಡಿ ಫ್ರೆಂಡ್ಸ, ಈಗ ಇದನ್ನು ಏನು ಮಾಡ್ತೀನಿ ಅಂದರೆ, ಪೇಪರ್ ಥರ ಇರೋದ್ರಿಂದ ನಾನು ಇನ್ನೊಂದು ಸೈಡ್ ಏನು ಬೇಯಿಸ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಪೇಪರ್ ಥರ ಇರುವಂಥ ದೋಸೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ.
ತುಂಬ ಗರಿ ಗರಿಯಾಗಿ ಅಷ್ಟೇ ಚೆನ್ನಾಗಿ ಬಂದಿದೆ ಇದು ನೋಡಿ. ಅಕ್ಕಿ ರವೆ ದೋಸೆ, ಅಕ್ಕಿ ಮತ್ತು ರವೆ ಮಿಕ್ಸ್ ಮಾಡಿರೋಂಥ ದೋಸೆ ಅಷ್ಟೇ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದವು ಫ್ರೆಂಡ್ಸ್, ಸಖತ್ತಾಗಿ ಬಂದವು. ಪೇಪರ್ ನೋಡಿ, ಪೇಪರ್ ಥರನೇ ಈಜಿಯಾಗಿ ಕಾಣ್ತಿರ್ಬೋದು ನಿಮಗೆ. ಇಲ್ಲಿ ಪೇಪರ್ ಥರನೇ ಸಿಕ್ಕಾಪಟ್ಟೆ ಚೆನ್ನಾಗಿ ಅಟ್ಟೆ ಗಟ್ಟಿಯಾಗಿ ಬಂದ ನೋಡಿ. ಈ ಥರ ಇಲ್ಲಿ ಸಿಂಪಲ್ ಆಗಿರೋವಂಥದ್ದೊಂದು ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ನಾನು, ತುಂಬ ಈಸಿಯಾಗಿ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.